ಕೇಸರಿಬಾತ್ ಮಾಡ್ತಾಯಿದ್ದೀವಿ. ಕೇಸರಿಬಾತ್ಗೆ 1 ಗ್ಲಾಸ್ ತುಪ್ಪ, 1 ಗ್ಲಾಸ್ ರವೆ ಮತ್ತು ತುಪ್ಪ. ಇದು ನೋಡಿ ನಂದಿನಿ ಘೀ, ಬಿಸಿನೀರು, 1 ಗ್ಲಾಸ್ ಸಕ್ಕರೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಫಸ್ಟು ರವೆನ ಹುರ್ಕೋಬೇಕು ಚೆನ್ನಾಗಿ. ತುಂಬ ತುಪ್ಪ ಹಾಕಿ ಇದರಲ್ಲಿ 3 ಸ್ಪೂನ್ ತುಪ್ಪ ಹಾಕಬೇಕು. ಎನಫ್ ಹಾಕು 3 ಸ್ಪೂನ್ ತುಪ್ಪ ಹಾಕಬೇಕು, ಸಾಕು. ಆಮೇಲೆ ಇದನ್ನು 1 ಗ್ಲಾಸ್, ಈ ಗ್ಲಾಸಲ್ಲಿ 1 ಗ್ಲಾಸ್ ರವೆ ತೊಗೊಂಡಿದ್ವಿ. ಸೊ ಅದೇ ಗ್ಲಾಸಲ್ಲಿ ಸಕ್ಕರೆನೂ ಅದರಷ್ಟೇ ತೊಗೋಬೇಕು. ಸೊ ಬಿಸಿ ನೀರು ಕಾಯ್ತಿದೆ, ಚೆನ್ನಾಗಿ ಕುದ್ದಾಯಿತು. ಸೊ ನಾನು ಎತ್ತಿಕ್ಕೊಳ್ತೀನಿ ಬಿಸಿನೀರನ್ನ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸ್ಮೆಲ್ ಬರುತ್ತೆ. ಈ ಟೈಮಲ್ಲಿ ಕಲರ್ ಚೇಂಜ್ ಆಗ್ತಿದೆ. ಸೊ ಈ ಟೈಮಲ್ಲಿ 1 ಗ್ಲಾಸ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಹುರಿತಾನೇ ಇರೋ ಫ್ಲೇಮಲ್ಲಿ ಇದನ್ನು ಹಾಕಿ ಕಲಿಸ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಕಾರ್ಡಮಮ್ ಪೌಡರು ಹಾಕ್ತೀನಿ ನಾನು. ಕಲರ್ಗೆ ಬೇಕಾದ್ರೆ ಕಲರ್ ಹಾಕ್ಕೋಬೋದು, ಬಟ್ ನನಗೆ ಪ್ರಿಫರೆನ್ಸ್ ಇಲ್ಲ ಕಲರ್ ಹಾಕ್ಕೊಳ್ಳೋದು. ಸೊ ವಾಂಟ್ ಟು ಆ್ಯಡ್ ಕಲರ್. ನಮ್ಮ ಮಗನಿಗೆ ಕೇಸರಿಬಾತ್ ಅಂದರೆ ತುಂಬ ಇಷ್ಟ. ಅದರಿಂದ ಇವತ್ತು ಅವನಿಗೆ ಕೇಸರಿಬಾತ್ ಕೇಳಿದ ಮಾಡಿಕೊಡ್ತಿದ್ದೀನಿ. ಸೊ ನೀರು ಕುದಿಸಿ ಇಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ, ಮತ್ತು ಇವಾಗ ಸಕ್ಕರೆ ಹಾಕಿ ಕಲಿಸ್ತಾ ಇದ್ದೀನಿ. ನೋಡಿ, ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ನೀರಾಗುತ್ತೆ ರವೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಬಿಸಿ ಹತ್ತಲಿ ಅಂತ ಕೈ ಬಿಡಬಾರ್ದು, ಯಾಕಂದರೆ ತಳ ಹಿಡ್ಕೊಳುತ್ತೆ, ನೀರೋಗುತ್ತೆ. ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಹಾಲು ಹಾಕೋಂಗಿಲ್ಲ, ಓಕೆನಾ? ಸೊ ಹಾಲು ಹಾಕಿದ್ರೆ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ನಿಮಗೆ ಹೋಟೆಲ್ ಸ್ಟೈಲ್ ಕೇಸರಿಬಾತ್ ಬೇಕು ಅಂದರೆ ಈ ಥರ ಮಾಡಬೇಕು. ಸೊ 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ನೀರು, ಅದು ಅಳತೆ ಮಾಡಿಕೊಂಡು ಕುದಿಸ್ಕೊಂಡು ಇಟ್ಕೊಳ್ಳಿ, ಆಯಿತಾ? ನೀವು ಯಾವ ಗ್ಲಾಸಲ್ಲಿ ರವೆ ಹಾಕಿರ್ತೀರೋ ಆ ಗ್ಲಾಸಲ್ಲಿ ನೀರು, 2.5 ಗ್ಲಾಸ್ ನೀರು, ಆಯಿತಾ? ಸೊ ಇದು ಸ್ವಲ್ಪ ಕರಗಲಿ. ನೆಕ್ಸ್ಟ್ ನಾವು ನೀರು ಆ್ಯಡ್ ಮಾಡಬೇಕು. ಕಲರ್ ಇದ್ದರೆ ಈ ಟೈಮಲ್ಲಿ ನೀವು ಕಲರ್ ಕೂಡ ಇದರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು. ಮತ್ತು ಕಸ್ತೂರಿ ಹೂವು ಇರುತ್ತಲ್ಲ, ಕೇಸರಿ ಹೂವು, ಅದನ್ನು ಕೂಡ ಇದರ ಮೇಲೆ ನೀವು ಸ್ಪ್ರಿಂಕಲ್ ಮಾಡ್ಬೋದು. ಆಯಿತು, ಕರ್ಗೋ ಸ್ಟೇಜ್ ಬಂತು. ಸ್ಲೋ ಮಾಡ್ಕೊಳ್ಳೋಣ. ನೋಡೋಣ ಫ್ರೆಂಡ್ಸ್, ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಕೇಸರಿಬಾತ್. ಇವಾಗ ನೋಡಿ, ನಮ್ಮ ಗ್ಲಾಸಲ್ಲಿ ನಾನು 2.5 ಗ್ಲಾಸ್ ನೀರು, 1, 2, ಸ್ವಲ್ಪ ಹೈ ಮಾಡ್ಕೊಳ್ತೀನಿ. ಆಮೇಲೆ 2.5 ಇನ್ನೂ ಸ್ವಲ್ಪ. ಅದೇ ಇದನ್ನು ಕುದಿಯಕ್ಕೆ ಬಿಟ್ಟಿದ್ದೀನಿ. ಚೆನ್ನಾಗಿ ಬೇಯಲಿ, ತಳ ಹಿಡ್ಕೊಂಬಾರ್ದು, ನೋಡ್ಕೊಳ್ಳಿ ಫ್ರೆಂಡ್ಸ್.